ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ವಿಶೇಷವಾಗಿ ತಾಯಂದಿರು ಏನಾದರೂ ಪ್ರಬುದ್ಧರಾದ್ರೆ, ಅವರೆಲ್ಲ ಬುದ್ಧಿವಂತರಾದ್ರೆ ಒಂದು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನ ಹೇಳಿದ್ರು. ಅವರು ಬರೆದಿರುವಂಥ ಸಂದೇಶಕ್ಕಿಂತ ಮುಖ್ಯವಾಗಿ ಅವರು 3 ವರ್ಷ ಬಹಳ ಒಳ್ಳೆಯ ಅಂಕಗಳಿಂದ ಪೂರೈಸಿದ್ದಾರೆ ಅಂತ ಹೇಳುವಂಥದ್ದೇ ನನಗೆ ತೃಪ್ತಿ ಅಂತಂದಿದೆ. ಅದರಿಂದ ತಾವು ಯಾರೂ ಕೂಡ ಹೋಗಿ ಪತ್ರ ಬರೆಯುವಂಥ ಸಂಕಲ್ಪಕ್ಕೆ ಇಳಿಬೇಡಿ. ದಯವಿಟ್ಟು ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳಿಚಂಡ ಲೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ಶೈಕ್ಷಣಿಕ ಹಾಗೂ ಚಾರಿಟೇಬಲ್ ದತ್ತಿ ನಿಧಿ ಟ್ರಸ್ಟನ್ನು ಈ ವರ್ಷ 5ನೇ ವರ್ಷ ಪೂರೈಸ್ತಾ ಇದ್ದೀವಿ. ಪ್ರತಿ ವರ್ಷ ಹೆಣ್ಣು ಮಕ್ಕಳನ್ನು ಗುರುತಿಸಿ ಅವರಿಗೆ 3 ವರ್ಷ ಪದವಿಯನ್ನು ಪಡೀಲಿಕ್ಕೆ ಅನುಕೂಲ ಮಾಡಲಿಕ್ಕೋಸ್ಕರ 10,000 ರೂಪಾಯಿಯಂತೆ ಅವ್ರಿಗೆ ನಾವು ವೇತನ, ವಿದ್ಯಾರ್ಥಿ ವೇತನ ಅಂತ ನಾವು ಹೇಳ್ಬೋದು, ಅದನ್ನು ಕೊಡುವಂಥ ಒಂದು ಕಾರ್ಯಕ್ರಮ. ಇದನ್ನು ಮೊದಲನೇ ವರ್ಷ ಯಾವ ರೀತಿ ಪ್ರಾರಂಭಿಸಬೇಕು, ಯಾವ ರೀತಿ ಇದನ್ನು ನಡೆಸಬೇಕು ಅಂಥೇಳಿ ಚಿಂತನೆಯನ್ನು ಮಾಡಿದ ಸಂದರ್ಭದಲ್ಲಿ ನಾನು ಮತ್ತು ನನ್ನ ಸಹೋದರರೆಲ್ಲರೂ ಕೂಡ ಇದು ಪಾರದರ್ಶಕವಾಗಿ ನಡಿಬೇಕು. ನಾವು ರಾಜಕೀಯ ಹಿನ್ನೆಲೆಯಿಂದ ಬಂದಂಥವರು. ಆಗ ಪ್ರಾರಂಭಿಸಿದಾಗ ಚುನಾವಣೆ ಆಗಲಿ, ರಾಜಕಾರಣ ಆಗಲಿ ನನ್ನ ಮನಸ್ಸಿನಲ್ಲಿದ್ದಿಲ್ಲ. ಆದರೆ ಪಾರದರ್ಶಕತೆ ಇರಲೇಬೇಕು, ಪ್ರಾಮಾಣಿಕತೆಯಿಂದ ಆಯ್ಕೆ ಪ್ರಕ್ರಿಯೆ ನಡಿಬೇಕು. ಯಾಕಂದರೆ ಈಗ ನನಗೆ ಬಿಟ್ಟಿದ್ರೆ ಒತ್ತಡದಲ್ಲೇ ಕೊಡಬೇಕಾಗ್ತದೆ. ಆಗ ವಿನೀತ್ನವರು ನನಗೆ ಒಂದು ಸಲಹೆಯನ್ನು ಕೊಟ್ಟರು. ನಾವು ಶಕ್ತಿ ದಿನಪತ್ರಿಕೆಯವರ ಮೂಲಕ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಿ, ಈ ತಾವು ಯಾವ ವಿಚಾರ ಇವತ್ತು ಅತಿ ಮುಖ್ಯ ಅಂತ ಹೇಳ್ತಾ ಇದ್ದೀರಿ, ಪಾರದರ್ಶಕತೆ, ಅದನ್ನು ಕಾಪಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾರೆ. ನಾನು ಮಾನ್ಯ ಚಿದ್ವಿಲಾಸರವರಿಗೆ ದೂರವಾಣಿ ಮೂಲಕ ಸಂಪರ್ಕಿಸಿದೆ. ಭಾಳ ಸಂತೋಷದಿಂದ ನಮ್ಮೊಂದಿಗೆ ಕೈ ಜೋಡಿಸಲಿಕ್ಕೆ ಒಪ್ಪಿದರು. ಅಲ್ಲಿ ಅರ್ಜಿಯನ್ನು ಸ್ವೀಕಾರ ಮಾಡಿ ಅವರೇ ಆಯ್ಕೆ ಪಟ್ಟಿಯನ್ನು ತಯಾರು ಮಾಡಿ ಈ ವಿದ್ಯಾರ್ಥಿ ವೇತನವನ್ನು ನೀಡುವಂಥ ಕಾರ್ಯಕ್ರಮವನ್ನು ಮಾಡೋಣ ಅಂತ ಹೇಳುವಂಥ ಕೊನೆ ತೀರ್ಮಾನಕ್ಕೆ ಬಂದ್ವಿ. ಮೊದಲನೇ ಕಾರ್ಯಕ್ರಮದಲ್ಲಿ, ಇವತ್ತು ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ತಮ್ಮ ಆಶೀರ್ವಚನವನ್ನು ನೀಡಲಿಕ್ಕೆ ಆಗಮಿಸಿರುವಂಥ ಪೂಜ್ಯರಾದಂಥ ಅರ್ಮೇರಿ ಮಠದ ಸ್ವಾಮೀಜಿಗಳು ಅವತ್ತೂ ಕೂಡ ಇದ್ದರು, ಇವತ್ತು ಕೂಡ ವೇದಿಕೆಯ ಮೇಲಿದ್ದಾರೆ. 5ನೇ ವರ್ಷ ನಾವು ಪೂರೈಸ್ತಾ ಇದ್ವಿ. ಅವರು ತಮ್ಮ ಅನಿಸಿಕೆಗಳನ್ನು ಕೂಡ ನಿಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ.
ಹಾಗೆ ಮಾನ್ಯ ಚಿದ್ವಿಲಾಸ್ ಅವರು ಕೂಡ ಅವತ್ತು ಬಹುಶಃ ನನಗೆ ಅವ್ರ ಮಾತುಗಳಿಗೆ ಉತ್ತರವಾಗಿ ಹೇಳ್ತಾ ಇದ್ದೀನಿ. ಬಹುಶಃ ಅವರು ನಮ್ಮೊಂದಿಗೆ ಕೈ ಜೋಡಿಸಲಿಲ್ಲ ಅಂತ ಹೇಳಿದರೆ 5 ವರ್ಷ ಇಷ್ಟೊಂದು ಸುಗಮವಾಗಿ ಇದು ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ಅವ್ರು ಹೇಳಿದಾಗೆ, ಚಿದ್ವಿಲಾಸ್ ಅವ್ರು ಹೇಳಿದಾಗೆ, ಒಂದು ಸತಿ ಕೂಡ ಅವ್ರಿಗೆ ನಾನು ಅದರ ನಂತರ ಈ ವಿಚಾರದಲ್ಲಿ ಯಾವತ್ತೂ ಕರೆ ಮಾಡಲಿಲ್ಲ, ಯಾವ ವಿಚಾರದಲ್ಲೂ ಮಾಡಿಲ್ಲ, ಅವರು ಕೂಡ ನನಗೆ ಮಾಡಲಿಲ್ಲ. ಆದರೆ ಯಾಕೆ ಅಂತ ಹೇಳಿದ್ರೆ, ಒಂದು ಸತಿ ನಾವು ಒಂದು ಸಂಬಂಧವನ್ನು ಬೆಳೆಸಿದ ಮೇಲೆ ಅದರ ಬಗ್ಗೆ ಪೂರ್ಣವಾದಂಥ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಅವರು ಕೂಡ ನನ್ನ ಮೇಲೆ ಅಷ್ಟೇ ನಂಬಿಕೆಯನ್ನು ಇಟ್ಟಿದ್ದಾರೆ, ನಾನು ಕೂಡ ಅವರ ಮೇಲೆ ಮತ್ತು ಪತ್ರಿಕೆಯ ಮೇಲೆ ಆ ವಿಶ್ವಾಸವನ್ನು ಇಟ್ಟು ಯಾವುದೇ ಹಸ್ತಕ್ಷೇಪ ಇಲ್ಲದೆ ಪ್ರಕ್ರಿಯೆಯನ್ನು ಪ್ರಾಮಾಣಿಕವಾಗಿ ಕಳೆದ 5 ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದ್ವಿ. ಈ ವರ್ಷ ಕೂಡ ಅದೇ ರೀತಿ ನಡೆಸಿದ್ದೀವಿ. ತಮಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಪ್ರಜ್ವಲ್ರವರು ಅವರ ಏನೇ ತೊಂದರೆ, ವೈಯಕ್ತಿಕವಾದಂಥ ನೋವನ್ನು ಅನುಭವಿಸಿದರೂ ಕೂಡ ಈ ವರ್ಷದ ಪ್ರಕ್ರಿಯೆಯಲ್ಲಿ ಕೂಡ ಅವರು ಸಕ್ರಿಯವಾಗಿ ಭಾಗವಹಿಸಿ ಆಯ್ಕೆ ಯಾವ ರೀತಿ ಆಗಿದೆ ಅಂತ ಕೂಡ ತಮ್ಮ ಮುಂದೆ ಭಾಳ ವಿವರಣೆಯನ್ನು ನೀಡಿ ಚೆನ್ನಾಗಿ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ನಾವು ದತ್ತಿನಿಧಿಯನ್ನು ಸ್ಥಾಪನೆ ಮಾಡಿದ್ವಿ, ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಕಾರ್ಯಕ್ರಮಗಳನ್ನು ಕೂಡ ಮಾಡಿದ್ವಿ. ಅವತ್ತು ಮಾಡಿದಂಥ ಕಾರ್ಯಕ್ರಮದಲ್ಲೂ ಕೂಡ ಭಾಳಷ್ಟು ಜನ ನಮ್ಗೆ ಸಹಕಾರವನ್ನು ನೀಡಿದರು, ಭಾಳಷ್ಟು ಜನ, ನೂರಾರು ಸಾವಿರಾರು ಜನ. ಇವತ್ತು ಈ ಕಾರ್ಯಕ್ರಮಕ್ಕೂ ಕೂಡ ಎಲ್ಲರ ಸಹಕಾರದಿಂದನೇ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಒಬ್ಬರೇ ಏನೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇದರಿಂದ ತಮ್ಮೆಲ್ಲರ ಸಹಕಾರದಿಂದ ಭಾಳ ಯಶಸ್ಸಾಗಿ 5 ವರ್ಷವನ್ನು ನಾವು ಪೂರೈಸ್ತಾ ಇದ್ವಿ. ಈ 5ನೇ ವರ್ಷದ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಬಂದಿರುವಂಥ ಮಾನ್ಯ ಅರುಣ್ ಮಾಚೇನವರೇ, ಶ್ರೀಮತಿ ವೀಣಾ ಅಚ್ಚೇನವರೇ, ಭಾಳ ಸುಮಾರುಪೇಟೆಯಿಂದ ಈ ರೀತಿಯಾದಂಥ ಒಂದು ಕಾರ್ಯಕ್ರಮದಲ್ಲಿ ತಾವು ಕೂಡ ತೊಡಗಿಸ್ಕೊಂಡಿರುವಂಥ ಭಾರತಿ ಸೋಮೇನವರೇ, ನನ್ನ ತಾಯಿಯ ಸಹೋದರಿಯಾದಂಥ, ನಮಗೆ ಕುಟುಂಬಕ್ಕೆ ಹಿರಿಯರಾದಂಥ ಗಂಗಮ್ಮನವರೇ, ನನ್ನ ಹಿರಿಯ ಸಹೋದರರಾದಂಥ ನರೇನ್ ಕಾರ್ಯಪ್ನವರೇ, ನನ್ನ ಧರ್ಮಪತ್ನಿಯಾದಂಥ ಕಾಂಚನ್ ಪೊನ್ನಣ್ಣನವರೇ, ಇಲ್ಲಿ ಸೇರಿರುವಂಥ ಎಲ್ಲ ವಿದ್ಯಾರ್ಥಿನಿಯರೇ, ಪೋಷಕರೇ, ಮಾಧ್ಯಮದ ಗೆಳೆಯರೇ, ಭಾಳಷ್ಟು ವಿಚಾರಗಳು ಈಗಾಗಲೇ ಪೂಜ್ಯರು ಮತ್ತು ಚಿದ್ವಿಲಾಸ್ ಅವರು, ಅರುಣ್ ಮಾಚೇನವರು, ವೀಣಾಚೇನವರು, ಆರತಿ ಸ್ವಾಮಿಯವರು ಎಲ್ಲರೂ ಕೂಡ ತಮ್ಮ ಮುಂದೆ ಹೇಳಿದ್ದಾರೆ. ಯಾರೇ ಪತ್ರ ಬರೆದಿದ್ದೀರಿ ಅಂತ ಎಲ್ಲರೂ ಕೇಳಿದ್ರು, ಅದಕ್ಕೆ ಉತ್ತರ ಕೊಡಬೇಕಲ್ಲ. ನಾನು ಯಾರೂ ಕೂಡ ಪತ್ರ ಬರೆದಿಲ್ಲ, ಬರೀರಿ ಅಂತಲೂ ನಾನು ಕೇಳ್ತಾ ಇಲ್ಲ. ನಿಮಗೆ ಒಂದಿಬ್ಬರು ಮಕ್ಕಳು ತಮ್ಮ ವಿದ್ಯಾಭ್ಯಾಸ ಪೂರ್ಣಗೊಳಿಸಿದ ನಂತರ ಮೆಸೇಜ್ ಕಳಿಸಿದ್ರು, ಧನ್ಯವಾದಗಳು, ನಾವು ಪೂರೈಸಿದ್ದೀವಿ, 70% ತಗೊಂಡಿದ್ದೀವಿ, 80% ತಗೊಂಡಿದ್ದೀವಿ ಅಂತ ಹೇಳುವಂಥದ್ದನ್ನು ಹೇಳಿದ್ರು. ಅವರು ಬರೆದಿರುವಂಥ ಸಂದೇಶಕ್ಕಿಂತ ಮುಖ್ಯವಾಗಿ ಅವರು 3 ವರ್ಷ ಭಾಳ ಒಳ್ಳೆಯ ಅಂಕಗಳಿಂದ ಪೂರೈಸಿದ್ದಾರೆ ಅಂತ ಹೇಳುವಂಥದ್ದೇ ನನಗೆ ತೃಪ್ತಿ ಅಂತಂದಿದೆ. ಅದರಿಂದ ತಾವು ಯಾರೂ ಕೂಡ ಹೋಗಿ ಪತ್ರ ಬರೆಯುವಂಥ ಸಂಕಲ್ಪಕ್ಕೆ ಇಳಿಬೇಡಿ, ದಯವಿಟ್ಟು ಓದೋದ್ರ ಕಡೆ ಗಮನ ಹರಿಸಿ. ಇವತ್ತು ನಾನು ಮೊನ್ನೆ ಚಿದ್ವಿಲಾಸ್ ಅವರ ಜೊತೆ ಚರ್ಚೆ ಮಾಡ್ತಾ ಇದ್ದಾಗ, ಹೆಣ್ಣು ಮಕ್ಕಳನ್ನ ಯಾಕೆ ಆಯ್ಕೆ ಮಾಡಿದ್ದೀರಿ ಭಾಳಷ್ಟು ಜನ ನಮ್ಗೆ ಕೇಳ್ತಾರೆ. ಗಂಡು ಮಕ್ಕಳಿರೋರು, ನಮ್ಮ ಮಕ್ಕಳು ಏನು ಮಾಡಿದ್ದಾರೆ, ನೀವು ಬರೀ ಹೆಣ್ಣು ಮಕ್ಕಳು ಕೊಡ್ತಾ ಇದ್ದೀರಾ ಅಂತ. ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೂ ಮತ್ತು ಗಂಡು ಮಕ್ಕಳಿಗೆ ಸಮಾನತೆ ಇದೆಯಾ ಅಂತ ಹೇಳುವಂಥ ಪ್ರಶ್ನೆಯನ್ನು ನೀವು ಕೇಳ್ಕೊಳ್ಳಿ, ಆ ಉತ್ತರನೇ ಇದಕ್ಕೂ ಕೂಡ ಉತ್ತರ ಅಂತ ಹೇಳಿದೆ. ಸಮಾನತೆ ಇದೆಯಾ? ಮಕ್ಕಳಿಗೆಲ್ಲ, ಹೆಂಗಸರಿಗೂ ಗಂಡಸರಿಗೂ ಸಮಾಜದಲ್ಲಿ ಸಮಾನತೆ ಇದೆಯಾ? ಇಲ್ಲ ಅಂತ ಹೇಳೋದೇ ಕಾರಣ ಬರೀ ಹೆಣ್ಣು ಮಕ್ಕಳಿಗೆ ಈ ಒಂದು ವಿದ್ಯಾರ್ಥಿ ವೇತನವನ್ನು ಕೊಡಲಿಕ್ಕೋಸ್ಕರ. ನಿನ್ನೆ ನಮ್ಮಲ್ಲಿ ಅಂತಾರಾಷ್ಟ್ರೀಯ ಒಂದು ಸಂಬಂಧವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರದ ಅತಿಥಿಯಾಗಿ ಬಂದಂಥ ತಾಲಿಬಾನ್ನ ಮಂತ್ರಿ ಯಾವ ರೀತಿ ನಿನ್ನೆ ನಡ್ಕೊಂಡಿದ್ದಾರೆ ಅಂತ ತಾವು ಗಮನಿಸಿದ್ರು. ಅವರು ಯಾವ ಹೆಂಗಸರು ಕೂಡ ಮಾಧ್ಯಮದವರು ಅಂದರೆ ನಮ್ಮ ಸಂವಿಧಾನದ 4ನೇ ಅಂಗ ಅಂತ ನಾವು ಹೇಳ್ತೇವೆ. ಯಾಕಂದರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಮೂಲಭೂತ ಹಕ್ಕು. ಯಾವ ಹೆಂಗಸರು ಕೂಡ ಇದರಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿ ಅವ್ರನ್ನ ಆಚೆ ಹಾಕಿದ್ದಾರೆ. ಅದಕ್ಕೆ ಒಬ್ಬರು ಹಿರಿಯರು ಹೇಳಿದ್ದಾರೆ, ಗಂಡಸರು ಕೂಡ ಅಲ್ಲಿ ಆಚೆ ಹೋಗ್ಬೇಕಿತ್ತು, ಅವ್ರಿಗೆ ಗೌರವ ಇದ್ದಿದ್ದೆ ಅಂತ. ಅಂದರೆ ಇನ್ನ ಈ ಪ್ರಪಂಚದಲ್ಲಿ ಯಾವ ರೀತಿಯಾದಂಥ ಒಂದು ಮನಸ್ಥಿತಿ ಇದೆ ಅಂತ ಹೇಳೋದಕ್ಕೆ ಇದು ಉದಾಹರಣೆ. ಅದರಿಂದ ಇವತ್ತು ಹೆಣ್ಣು ಮಕ್ಕಳನ್ನು ಆಯ್ಕೆ ಮಾಡಿ ಅವ್ರಿಗೆ ವಿದ್ಯಾರ್ಥಿ ವೇತನ ಕೊಡ್ತಾ ಇರುವಂಥ ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ
ನಿನ್ನೆ ನಡೆದಂಥ ಘಟನೆಯನ್ನು ನಾನು ಖಂಡಿಸ್ತೇನೆ. ಮತ್ತು ಈ ತಾರತಮ್ಯ ಏನಿದೆ ಇದನ್ನು ಅಂತ್ಯಗೊಳಿಸಬೇಕಾದ್ರೆ ಇದರ ಹಿಂದೆ ಅಡಗಿರುವಂಥ ಒಂದು ಪ್ಯಾಟ್ರಿಯಾರ್ಕಿಯಲ್ ಮೈಂಡ್ಸೆಟ್ ಅಂತ ಹೇಳ್ತೇನೆ, ಮನಸ್ಥಿತಿ ಇದೆಯಲ್ಲ, ಅದನ್ನು ಬದಲಾಯಿಸಬೇಕಾಗುತ್ತೆ. ಅದನ್ನು ಬದಲಾಯಿಸಬೇಕಾದ್ರೆ ಅದು ಹೆಣ್ಣು ಮಕ್ಕಳ ಕೈಯಲ್ಲಿ ಮಾತ್ರ ಸಾಧ್ಯ. ನಾವು ಎಷ್ಟೇ ಮಾತಾಡ್ಬೋದು ಪುರುಷರು, ಅದನ್ನು ಅಂತ್ಯ ಮಾಡುವಂಥದ್ದು ನಮ್ಮ ಕೈನಲ್ಲಿ ಸಾಧ್ಯ ಆಗುತ್ತೆ. ಅದರಿಂದ ತಾವು ಶಕ್ತಿಯನ್ನು ತುಂಬಿಕೊಬೇಕು, ನಿಮಗೋಸ್ಕರ ಅಲ್ಲ. ಈ ಅಸಮಾನತೆ ಏನಿದೆ ಸಮಾಜದಲ್ಲಿ ಅದನ್ನು ಮುಗಿಸ್ಲಿಕ್ಕೋಸ್ಕರ, ಅದನ್ನು ತುಳಿಲಿಕ್ಕೋಸ್ಕರ ನೀವು ತಮ್ಮನ್ನು ಶಕ್ತಿಯಲ್ಲಿ ತುಂಬಿಕೊಳ್ಬೇಕು. ಶಕ್ತಿಯನ್ನು ತುಂಬಲಿಕ್ಕೆ ಒಂದೇ ದಾರಿ ವಿದ್ಯಾವಂತರ. ಯಾರೋ ಒಬ್ಬರು ಇಂಗ್ಲೀಷ್ ಇವರು ಹೇಳ್ತಾರೆ, ಯು ಎಜುಕೇಟ್ ಅ ಮ್ಯಾನ್, ಯು ಎಜುಕೇಟ್ ಅ ಮ್ಯಾನ್, ಯು ಎಜುಕೇಟ್ ಅ ವುಮನ್, ಯು ಎಜುಕೇಟ್ ಅ ಜನರೇಷನ್. ಅದರಿಂದ ಇವತ್ತು ವಿಶೇಷವಾಗಿ ನಾವು ನನ್ನ ಕುಟುಂಬಸ್ಥರು ಎಲ್ಲರೂ ಕೂಡ ಸೇರಿ ಶಕ್ತಿ ಪತ್ರಿಕೆ ಅವ್ರ ಜೊತೆ ಚರ್ಚೆ ಮಾಡಿ ಬರೀ ಹೆಣ್ಣು ಮಕ್ಕಳಿಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳುವಂಥ ಉದ್ದೇಶ. ಅದರಿಂದ ವಿದ್ಯಾಭ್ಯಾಸದ ಮೂಲಕ ನಿಮ್ಮಲ್ಲಿ ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ನೀವು ಮಾಡಿ ಸಮಾಜದಲ್ಲಿ ವಾಪಸ್ ಕೊಡುವಂಥ ಕೆಲಸವನ್ನು ಮಾಡಬೇಕು. ನನಗಲ್ಲ, ನಮ್ಮ ದತ್ತಿನಿಧಿಗಲ್ಲ, ಇಲ್ಲಿ ಸೇರಿರುವಂಥ ಎಲ್ಲ ಗಣ್ಯರಿಗಲ್ಲ. ಯಾವ ತೊಂದರೆಗಳು, ತೊಡಕುಗಳು ಇವತ್ತು ಇನ್ನೂ ಸಮಾಜವನ್ನು ಕಾಡ್ತಾ ಇದೆಯಲ್ಲ, ಅದರ ವಿರುದ್ಧ ಧ್ವನಿಯಾಗಿ ನಿಲ್ಲಬೇಕು. ಆವಾಗ ನಾವು ಮಾಡಿದಂಥ ಈ ಕಾರ್ಯಕ್ರಮಕ್ಕೆ ನಿಜವಾದಂಥ ಯಶಸ್ಸು ಸಿಗುತ್ತೆ ಅಂತ ನನ್ನ ಒಂದು ಅನಿಸಿಕೆಯನ್ನು ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ವಿದ್ಯಾಭ್ಯಾಸ ಆಯಿತು, ಕೆಲಸ ಸಿಕ್ತು, ನಾನಾಯಿತು, ನನ್ನ ಕುಟುಂಬ ಆಯಿತು ಅಂತ ಕೂತ್ಕೊಬಿಟ್ರೆ ನಾವು ಮಾಡಿರುವಂಥ ಈ ಕಾರ್ಯಕ್ರಮ ವಿಫಲ ಅಂತ ನನ್ನ ಭಾವನೆ. ನಿಮಗೆ ಕೊಟ್ಟು ಏನು ಉದಾರತನೆ ತೋರಿಸ್ತಾ ಇದ್ದೀವಿ ಅಂತಲೂ ನಾನು ಯಾವತ್ತೂ ಭಾವಿಸಲಿಲ್ಲ. ಶಕ್ತಿ ತುಂಬಬೇಕು. ಆ ಶಕ್ತಿಯ ಮೂಲಕ ಸಮಾಜದಲ್ಲಿ ಬದಲಾವಣೆ ಆಗಬೇಕು, ಪರಿವರ್ತನೆ ಆಗಬೇಕು. ಆ ಪರಿವರ್ತನೆ ಮಾಡುವಂಥ ಶಕ್ತಿ ಮಹಿಳೆಯರಿಗೆ ಮಾತ್ರ ಇದೆ ಅಂತ ಹೇಳುವಂಥದ್ದು ನನ್ನ ದೃಢವಾದ ನಂಬಿಕೆ. ಅದರಿಂದ ಈ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಭಾಳಷ್ಟು ಮಕ್ಕಳು ಇವತ್ತು ಈ ಬಾರಿ 91 ಮಕ್ಕಳು ಇದಕ್ಕೆ ಅರ್ಹರಾಗಿದ್ದಾರೆ. ಅಂದರೆ ಕಳೆದ ವರ್ಷ, ಈ ವರ್ಷ 35 ಹೊಸಬ್ರು, ಕಳೆದ ವರ್ಷ ಉಳಿಕೆ ಇರುವಂಥವ್ರು ಸೇರಿಸಿ 91. ಒಟ್ಟಾಗಿ 5 ವರ್ಷದಲ್ಲಿ 159. ಪ್ರಜ್ವಲ್ ಅವರು ಹೇಳಿದಂಗೆ 159 ಮಕ್ಕಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾಯಿದ್ವಿ. ಇದು ಯಾವುದೇ ಉದ್ದೇಶಕ್ಕೆ ಪ್ರಾರಂಭವಾಗಿದೆ. ಆ ಉದ್ದೇಶ ಮುಗಿಯೋದಿಲ್ಲ, ನಮ್ಮ ಜೀವನಾವಧಿಯಲ್ಲಂತೂ ಮುಗಿಯೋಲ್ಲ. ಆದರೆ ಒಂದನ್ನು ಮೊದಲನೇ ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಪೂಜ್ಯರು ಕೂಡ ಇದ್ದರು, ಚಿದ್ವಿಲಾಸ್ ಅವರು ಕೂಡ ಅಲ್ಲಿದ್ದರು. ನನ್ನ ಕೈಯಲ್ಲಿ ಶಕ್ತಿ ಇರೋವರೆಗೂ, ನನ್ನ ಕುಟುಂಬಸ್ಥರು ಯಾರಿದನ್ನು ನಡೆಸ್ತಾ ಇದ್ದಾರೆ ಅವರ ಕೈಯಲ್ಲಿ ಶಕ್ತಿ ಇರೋವರೆಗೂ ಈ ಕಾರ್ಯಕ್ರಮ ನಿಲ್ಲಲ್ಲ, ನಡೀತಾನೆ ಇರ್ತದೆ ಅಂತ ಹೇಳುವಂಥ ಮಾತು. ಆದ್ದರಿಂದ ಇದು ಮುಂದುವರಿತದೆ. ಇದರಿಂದ ಯಾರಿಗೆಲ್ಲ ಲಾಭ ಆಗುತ್ತೆ ಅವರಲ್ಲಿ ನಾನು ಇಷ್ಟೇ ಮನವಿಯನ್ನು ಮಾಡ್ತೀನಿ, ದಯವಿಟ್ಟು ವಾಪಸ್ ಸಮಾಜಕ್ಕೆ ನಿಮ್ಮ ಕೈಯಲ್ಲಾಗುವಂಥದ್ದನ್ನ ಕೊಡಿ. ಯಾರೂ ಕೂಡ ಹೊಟ್ಟೆ ಹಸ್ಕೊಂಡು ಇನ್ನೊಬ್ಬರು ಕುಡಿ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಸಂದರ್ಭಗಳು ಬರ್ತದೆ, ನಿಮಗೂ ಕೂಡ ಒಳ್ಳೆಯ ಉದ್ಯೋಗವನ್ನು ಸಿಗ್ತದೆ. ಮತ್ತು ಇವತ್ತು ದೇಶದಲ್ಲಿ ಮೊದಲಿನಂಥ ಪರಿಸ್ಥಿತಿ ಇಲ್ಲ, ಭಾಳಷ್ಟು ಬದಲಾವಣೆಗಳಾಗಿದೆ. ಉದ್ಯೋಗ, ಖಾಸಗಿ ಉದ್ಯೋಗ, ಸರ್ಕಾರಿ ಉದ್ಯೋಗ ಬಹುಶಃ ನಾವು ನಿರೀಕ್ಷೆ ಮಾಡಿದಷ್ಟು ಸಿಗಲಿಲ್ಲ. ಅದೆಲ್ಲ ಕಡೆ ನಾನು ಕೂಡ ಹೇಳ್ತಾ ಇದ್ದೀನಿ. ಉದ್ಯೋಗ ದೇಶದ ನಮ್ಮ ಸಂವಿಧಾನದ ಅಡಿಯಲ್ಲಿ ನಿರ್ದೇಶನಗಳಿದ್ದಾವೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಚಾಪ್ಟರ್ 4 ಪಾರ್ಟ್ 4 ಫಂಡಮೆಂಟಲ್ಸ್ ರೈಟ್ಸ್ ಆದಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಇದೆ. ಇದರ ಅಡಿನಲ್ಲಿ ಉದ್ಯೋಗವನ್ನು ಸೃಷ್ಟಿ ಮಾಡುವಂಥದ್ದು ಕೂಡ, ನೀತಿಗಳನ್ನು ರೂಪಿಸುವಂಥದ್ದು, ಕಾನೂನನ್ನು ಮಾಡುವಂಥದ್ದು ಕೂಡ ಸರ್ಕಾರಗಳ ಮೇಲೆ, ಕೇಂದ್ರ ಸರ್ಕಾರದ ಮೇಲೆ, ರಾಜ್ಯ ಸರ್ಕಾರಗಳ ಮೇಲೆ ಇರುವಂಥ ಒಂದು ಜವಾಬ್ದಾರಿ. ಅದರಂತೆ ಬಹುಶಃ ಇತ್ತೀಚೆಗೆ ನಾವು ಕಾಣ್ತಾ ಇಲ್ಲ, ಉದ್ಯೋಗವನ್ನು ಸೃಷ್ಟಿ ಮಾಡಲಿಲ್ಲ. ಮೊನ್ನೆ ಕೂಡ ಮುಖ್ಯಮಂತ್ರಿಗಳನ್ನು ಸಭೆಯಲ್ಲಿ ಮಾತಾಡುವಾಗ ನಾನು ಅವ್ರಿಗೆ ಸಲಹೆ ಕೊಟ್ಟಿದ್ದೀನಿ. 20,000 ಹುದ್ದೆಗಳು ಇವತ್ತು ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಪಡೆದಿರುವಂಥ ಹುದ್ದೆಗಳಿದೆ. ಇದನ್ನ ಒಂದೇ ಸತಿ ಘೋಷಣೆ ಮಾಡಿ ಸರ್ ಅಂತ ಅವರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೆ. ಒಂದೇ ಸತಿ 20,000 ಹುದ್ದೆಗಳನ್ನು ಕೂಡ ತುಂಬುವಂಥ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಕೈ ಹಾಕಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೆ. ಯಾಕಂದರೆ ನಾವು ಓದ್ದವ್ರಿಗೆ ಉದ್ಯೋಗ ಕೊಡಲಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಮುಂದೆ ಬರಲಿಕ್ಕೆ ಸಾಲ, ರಾಜ್ಯ ಮುಂದೆ ಬರಲಿಕ್ಕೆ ಸಾಧ್ಯ ಇಲ್ಲ, ದೇಶ ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಇಲ್ಲ. ತಮಗೆಲ್ಲರಿಗೂ ಕೂಡ ಉದ್ಯೋಗ ಸಿಕ್ಕುವಂಥದ್ದು ಕೂಡ ಆಗಬೇಕು, ಅದಕ್ಕೂ ಕೂಡ ಮಾಡೋಣ ಅಂತೇಳಿ ನಾನು ಇವತ್ತು UPSCಯಲ್ಲಿ ಅರ್ಜುನ್ ಬೋಪಣ್ಣ ಅಂತ ಹೇಳುವಂಥವ್ರು,
ಅವರು UPSC ಟ್ರೈನಿಂಗ್ ನಡೆಸ್ತಾ ಇದ್ದಾರೆ. ಅಲ್ಲೂ ಕೂಡ ಉಚಿತವಾಗಿ ಟ್ರೈನಿಂಗ್ ಅವರಲ್ಲಿ ಕೊಡಿಸುವಂಥದ್ದು ಮಾಡ್ತೀವಿ ಅಂತೇಳಿ ಅದನ್ನು ನಾವು ಪತ್ರಿಕೆಗಳಲ್ಲೆಲ್ಲ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಅದನ್ನು ಅಡ್ವರ್ಟೈಸ್ ಮಾಡಿದ್ವಿ. ಅದರಲ್ಲಿ ಈಗ ನಾವು ಬಹುಶಃ 8 ಮಕ್ಕಳಿಗೆ ಈಗಾಗಲೇ ಉಚಿತವಾಗಿ ಟ್ರೈನಿಂಗನ್ನು ಕೊಟ್ಟಿದ್ದೇವೆ. ಬರೋ ವರ್ಷ ಕೂಡ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ. ಯಾಕಂದರೆ UPSC ಸರ್ವಿಸ್ ಸಿಕ್ಕಿದ್ರೆ ಒಳ್ಳೆಯ ಹುದ್ದೆ, ಅದು ಒಳ್ಳೆ ನೌಕರಿ ಕೂಡ ಸಿಗುತ್ತೆ ತಮಗೆ ಅಂತ ಹೇಳುವಂಥದ್ದು. ಅದರಿಂದ ಇದರ ಉದ್ದೇಶ ಏನು ಅಂತ ಈಗಾಗಲೇ ತಮಗೆ ನಾನು ವಿವರಿಸಿದ್ದೇನೆ. ತಮ್ಮಲ್ಲಿ ಇಷ್ಟೇ ಬಯಸುವಂಥದ್ದು, ದಯವಿಟ್ಟು ಚೆನ್ನಾಗಿ ಓದಿ. ಮತ್ತು ವಿದ್ಯಾಭ್ಯಾಸ ಬರೀ ಪುಸ್ತಕಗಳಿಗೆ ಸೀಮಿತವಾದದ್ದಲ್ಲ. ಇವತ್ತು ತಂತ್ರಜ್ಞಾನ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ನಡೆಯುವಂಥ ಎಲ್ಲ ಘಟನೆಗಳು ನಿಮಗೆ 2 ಸೆಕೆಂಡ್ನಲ್ಲಿ ಸಿಗುತ್ತೆ. ಮೊದಲು ನಾವು ಲೈಬ್ರರಿಗೆ ಹೋಗ್ಬೇಕಿತ್ತು. ಇವತ್ತು ಆಂಗ್ಲ ಭಾಷೆ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಜ್ವಲ್ ಅವರು ಹೇಳ್ತಾ ಇದ್ರು 15 ಜನ ಒಂದೇ ಅರ್ಜಿ ಹಾಕ್ಬಿಟ್ಟಿದ್ದಾರೆ. ಯಾಕೆ ಆ ರೀತಿಯಾಗಿ ವೇತನವನ್ನು ಪಡೆಯುವಂಥದ್ದು ಸರಿಯಲ್ಲ, ಅಂಥದ್ದು ಮಾಡೋದು ಕೂಡ ಸರಿಯಲ್ಲ. ಇದು ಭಾಳ ನೋವಿನಿಂದ ನಾನು ಹೇಳ್ತೇನೆ. ನನಗೆ ಗೊತ್ತಿರಲಿಲ್ಲ ಇವತ್ತು ಹೇಳಿದೆ, ಯಾಕಂದರೆ ನಾನು ಯಾವ ಅರ್ಜಿ ಬಂದಿದೆ ಏನು ಅಂತಲೂ ಕೂಡ ನೋಡ್ಲಿಕ್ಕೆ ಹೋಗಲಿಲ್ಲ. ಆದರೆ ಆ ರೀತಿಯಾಗಿ ಮಾಡುವಂಥದ್ದು ಇನ್ನೊಬ್ಬರಿಗೆ ತಪ್ಪಿಸುವಂಥದ್ದಾಗುತ್ತೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆಯಲ್ಲ, ಅದು ಆರ್ಟಿಫಿಷಿಯಲ್. ಯು ಕೆನಾಟ್ ಕಂಪೇರ್ ಇಟ್ ಟು ನ್ಯಾಚುರಲ್ ಇಂಟೆಲಿಜೆನ್ಸ್. ಇವೆಲ್ಲ ವಿದ್ಯಾವಂತರಾಗಬೇಕು. ಬುದ್ಧಿಶಕ್ತಿ ನಿಮಗೆ ಪ್ರಕೃತಿನೇ ಕೊಟ್ಟಿದೆ. ಅದರಿಂದ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅವಶ್ಯಕತೆ ಇಲ್ಲ. ಆಲ್ ಆಫ್ ಯು ಆರ್ ನ್ಯಾಚುರಲಿ ಇಂಟೆಲಿಜೆಂಟ್. ಈ ಮುಂದೆ ಹೋಗ್ತಾ ಈ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಇನ್ನಷ್ಟು ಬುದ್ಧಿಶಕ್ತಿ ಜಾಸ್ತಿ ಆಗ್ತಾನೆ ಬರ್ತಾ ಇದೆ ಹೊರತು ಕಮ್ಮಿ ಆಗ್ತದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ನೀವು ಮಾಡುವಂಥ ಡ್ರಾಫ್ಟನ್ನು ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೂಲಕ ಚೆಕ್ ಕೂಡ ಮಾಡ್ಬೋದು. ಗೊತ್ತಿಲ್ಲ ಅಂತ ಹೇಳ್ತೀನಿ, ಮಾಡಿದಾಗ ಗೊತ್ತಾಗುತ್ತೆ ಇದು ಬರೆದಿರೋದು ಯಾರು ಅಂತ ಹೇಳುವಂಥದ್ದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಳ್ಳೆ ಲೇಖನವನ್ನು ಕೊಟ್ಟರೆ ಆ ಲೇಖನವನ್ನು ಕೂಡ ನಾನೇ ಬರೆದಿದ್ದು ಅಂತ ಹೇಳ್ಕೊಡ್ತದೆ. ಸೊ ಅದರಿಂದ ಸಿಗಾಕೊಂಡ್ಬಿಡ್ತೀವಿ. ಆ್ಯಂಡ್ ಪ್ಲೇಗರಿಸಮ್ ಇದೆಯಲ್ಲ, ಇಟ್ಸ್ ಆನ್ ಅಫೆನ್ಸ್. ನೀವು 4 ಲೈನ್ ಬರೀರಿ, ನಿಮ್ಮ ಸ್ವಂತ ಬರೀ, ಅವಾಗ ಇನ್ನು 10 ಲೈನ್ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅಲ್ಲಿಂದ ಕಾಪಿ ಮಾಡಿದ್ರೆ ಸಾಧ್ಯ ಆಗೋದಿಲ್ಲ. ಅದರಿಂದ ಅಂಥದ್ದು ಕೆಲಸ ಯಾರು ಕೂಡ ಮಾಡಲಿಕ್ಕೆ ಹೋಗಬಾರ್ದು. ಮತ್ತು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಬಳಕೆ ಎಷ್ಟು ಬೇಕು ಅಷ್ಟೇ ಮಾಡ್ಕೊಂಡು ಬರಬೇಕು. ಯಾವುದಕ್ಕೂ ಕೂಡ ನಾವು ಗುಲಾಮರಾಗಬಾರ್ದು. ಯಾವುದೇ ತಂತ್ರಜ್ಞಾನ ಇರ್ಬೋದು, ಯಂತ್ರಗಳು ಕೂಡ ಇರ್ಬೋದು, ಅವಶ್ಯಕತೆ ಇದೆ, ಆದರೆ ಅದರ ಗುಲಾಮರ ಕೂಡ ಆಗಬಾರ್ದು. ನಾನು ಇನ್ನೂ ಹೆಚ್ಚಾಗಿ ಮಾತಾಡೋದಿಲ್ಲ, ಈಗಾಗಲೇ ಸಮಯ ಕೂಡ ಜಾಸ್ತಿ ಆಗಿದೆ. ಬಟ್ ತಮ್ಮಲ್ಲಿ ಇಷ್ಟೇ ಮತ್ತೊಮ್ಮೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಶ್ರಮೆಪಟ್ಟು ಓದಿ ವಿದ್ಯಾಭ್ಯಾಸವನ್ನು ಪೂರೈಸಿ ಒಳ್ಳೆಯ ಉದ್ಯೋಗಗಳಿಗೆ ಸೇರಿಕೊಂಡು ನಿಮ್ಮ ಕುಟುಂಬಸ್ಥರ, ನಿಮ್ಮ ಸ್ನೇಹಿತರ, ನಿಮ್ಮ ಊರಿನ ಉದ್ಧಾರಕ್ಕೆ ನೀವು ಕೂಡ ಪಾತ್ರರಾಗಬೇಕು. ಇನ್ನಷ್ಟು ಶಕ್ತಿ ನಿಮ್ಮಲ್ಲಿ ಇದ್ದರೆ ಮತ್ತಷ್ಟು ಸಮಾಜದ ಸೇವೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿ. ಇವತ್ತು ದೊಡ್ಡ ಉದ್ಯಮಿಗಳು, ನಾನು ವಿಪ್ರೋ ಅವರ ಅಜೀಂ ಪ್ರೈಂದಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಿತ್ತು. ಭಾಳ ದೊಡ್ಡ 30,000 ರೂಪಾಯಿ ಅಂತೆ 3,500 ಹೆಣ್ಮಕ್ಳಿಗೆ ಪ್ರೊಫೆಷ್ನಲ್ ಕೋರ್ಸಸ್ಸಿಗೆ ಹಣ ಕೊಡ್ತಾ ಇದ್ದಾರೆ. ಹಾಗೆ ಈ ಉದ್ಯಮಿಗಳೆಲ್ಲ ಭಾಳಷ್ಟು ಸಹಾಯವನ್ನು ಮಾಡ್ತಾಯಿದ್ದಾರೆ. ನೀವು ಕೂಡ ಅದೇ ರೀತಿ ಸಮಾಜಕ್ಕೆ ಸಹಾಯ ಮಾಡುವಂತೆ ಆಗಲಿ, ಆ ಶಕ್ತಿ ನಿಮಗೆ ಸಿಕ್ಕಲಿ. ಮತ್ತು ಹೆಣ್ಣು ಮಕ್ಕಳು ಮಾಡಬೇಕಾಗಿರುವಂಥ ಕೆಲಸ ಅಪಾರವಾಗಿದೆ. ಈ ದೇಶದ ಅಭಿವೃದ್ಧಿಗೆ ನೀವು ದೊಡ್ಡ ಪಾತ್ರವನ್ನು ಆಡುವಂಥದ್ದು ಕೂಡ ಅವಶ್ಯಕ ಇದೆ. ಆ ರೀತಿ ಆಗಲಿ ಅಂತ ಕೂಡ ನಾನು ಇವತ್ತು ಪ್ರಾರ್ಥಿಸಿ, ತಮಗೆಲ್ಲರಿಗೂ ಕೂಡ ಇಲ್ಲಿ ಸೇರಿರುವಂಥ ಎಲ್ಲ ಮಕ್ಕಳಿಗೆ ವಿಶೇಷವಾಗಿ ಆ ತಾಯಿ ಕಾವೇರಮ್ಮೆ ಆಶೀರ್ವದಿಸಲಿ, ಒಳ್ಳೆಯ ಭವಿಷ್ಯವನ್ನು ಕರುಣಿಸಲಿ, ನಿಮಗೆಲ್ಲರಿಗೂ ಕೂಡ ಒಳ್ಳೆಯ ಅವಕಾಶಗಳನ್ನು ಕೂಡ ಕಲ್ಪಿಸಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ತಮ್ಮ ಉಜ್ವಲ ಭವಿಷ್ಯಕ್ಕೋಸ್ಕರ ಕೂಡ ಪ್ರಾರ್ಥನೆ ಮಾಡಿ, ತಮಗೆಲ್ಲರಿಗೂ ವಂದಿಸಿ ವೇದಿಕೆ ಮೇಲೆ ಆಸೀನರಾಗಿರುವಂಥ ಪೂಜ್ಯರಿಗೆ ಮತ್ತು ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಈ ಒಂದು ಸಂಸ್ಥೆ ಪ್ರಾರಂಭದ ದಿವಸದಲ್ಲಿಯೂ ಸಹ ಕೂರ್ಗ್ ಎತ್ನಿಕ್ನಲ್ಲಿ ಇದು ಪ್ರಾರಂಭ ಆಯಿತು, ಲಾಂಚ್ ಮಾಡಿದಂಥ ಸಂದರ್ಭದಲ್ಲಿ, ಆ ಸಂದರ್ಭದಲ್ಲಿಯೂ ಸಹ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಬಹಳ ಸಂತೋಷ ಕೊಡುವಂಥದ್ದು ಏನು ಅಂತ ಹೇಳಿದ್ರೆ, ಒಬ್ಬ ರಾಜಕಾರಣಿಯನ್ನ ಚಿದ್ವಿಲಾಸ್ ಅವರು ಅದನ್ನು ತುಂಬಾ ಸೂಕ್ಷ್ಮವಾಗಿ, ತುಂಬಾ ಎಳೆಯಾಗಿ ಅದನ್ನು ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯನ್ನು ರಾಜಕಾರಣಿಯಾಗಿ ನೋಡುವಂತಹ ದೃಷ್ಟಿಕೋನವೇ ಬೇರೆ, ಆದರೆ ಆ ವ್ಯಕ್ತಿಯ ಒಳಗಡೆ ಇರತಕ್ಕಂತಹ ಮಾನವೀಯ ಅಂತಃಕರಣವನ್ನು ನೋಡುವಂಥದ್ದು ಇದೆಯಲ್ಲ, ಅದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶ ಅಂತ ನಾವೆಲ್ಲರೂ ಸಹ ಭಾವಿಸಬೇಕಾಗತ್ತೆ.
ತಾವು ಬಹಳ ಒಂದು ವ್ಯವಸ್ಥಿತವಾದಂಥ ಕೌಟುಂಬಿಕ ಹಿನ್ನೆಲೆಯಿಂದ ಬಂದಂಥವ್ರು ಅವರು. ಅವ್ರಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಓದುವುದಕ್ಕಾಗಲಿ ಅಥವಾ ತಾವು ಬೆಳೆಯುವಂತಹ ವ್ಯವಸ್ಥೆಯಲ್ಲಿ, ಯಾಕೆಂತಂದ್ರೆ ಅವ್ರ ಕುಟುಂಬದ ಹಿನ್ನೆಲೆಯೇ ಹಾಗಿತ್ತು. ಆದರೆ ತಾನೊಬ್ಬ ಜನಪ್ರತಿನಿಧಿಯಾಗಿ ಅಥವಾ ಜನನಾಯಕನಾಗಿ ತಾನು ಹೊರಗಡೆ ಬರಬೇಕಾದ್ರೆ ತನ್ನೆಲ್ಲ ಗ್ರಾಮೀಣ ಪ್ರದೇಶದ ಆ ಭಾಗದಲ್ಲೆಲ್ಲ ಸಂಚಾರ ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಅನಿಸಿದಂತಹ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ, ಈ ಗ್ರಾಮೀಣ ಪರಿಸರದಲ್ಲಿರತಕ್ಕಂತಹ ಈ ಪ್ರತಿಭೆಗಳು ತಮಗೆ ಆರ್ಥಿಕವಾಗಿರ್ತಕ್ಕಂತಹ ಸಂಕಷ್ಟದಿಂದ ತಮ್ಮ ಓದಿನಲ್ಲಿ ಅವರು ಹಿನ್ನಡೆಯನ್ನ ಪಡಿಬಾರ್ದು, ಅವರೆಲ್ಲರೂ ಸಹ ಸಮಾಜದ ಮುಂಚೂಣಿಗೆ ಬರಬೇಕು ಅಂತ ಹೇಳಿದ್ರೆ ಅದು ವಿಶೇಷವಾಗಿ ತಾಯಂದಿರಲ್ಲಿ, ಹೆಣ್ಣು ಮಕ್ಕಳಲ್ಲಿ ಅವರಿಗೆ ಶಿಕ್ಷಣ ಕೊಡಬೇಕು ಅಂದ್ರೆ ಅವರಿಗೆ ಸಹಕಾರದ ಅಗತ್ಯತೆ ಇದೆ ಅನ್ನುವಂಥದ್ದನ್ನು ಮನಗಂಡು ತಮ್ಮ ತಂದೆ ಮತ್ತು ತಾಯಿ ಹೆಸರಿನಲ್ಲಿ ಒಂದು ನಿಧಿಯನ್ನು ಸ್ಥಾಪಿಸಿ ತನ್ಮೂಲಕ ಎಷ್ಟು ಅಗಾಧವಾಗಿರ್ತಕ್ಕಂಥ ಸರಿಸುಮಾರು 40 ಲಕ್ಷ ರೂಪಾಯಿಗಳಷ್ಟು ಹಣವನ್ನು ಈಗಾಗಲೇ ಕೊಟ್ಟಿರತಕ್ಕಂಥದ್ದು ಅತ್ಯಂತ ಸಂತೋಷ ಪಡ್ತಕ್ಕಂಥ ಮತ್ತು ಅತ್ಯಂತ ಹೆಚ್ಚಿನ ಗೌರವವನ್ನು ಕೊಡ್ತಕ್ಕಂಥ ಸಮಾರಂಭ ಇದಾಗಿದೆ. ಇದನ್ನ ಪಡೆದುಕೊಳ್ಳುವಂಥ ವಿದ್ಯಾರ್ಥಿಗಳು ಹೇಗಿರಬೇಕು ಅನ್ನುವಂಥದ್ದನ್ನು ನೂತನ್ ಹೇಳಿದ್ರು. ಅದನ್ನು ನೀವು ಸಮಾಜಕ್ಕೆ ಹೇಗೆ ಅದನ್ನು ತಿರುಗಿಸಿಕೊಡಬೇಕು ಅಂತ. ಒಬ್ಬ ಸುಭಾಷಿತಕಾರ ಒಂದು ಮಾತು ಹೇಳ್ತಾನೆ, ಆ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ಬಿಡ್ತಾನೆ. ವಿದ್ವತ್ವಂಚ ದೃಪತ್ವಂಚ ನೈವ ತುಲ್ಯಂ ಕದಾಚನಃ ಸ್ವದೇಶೇ ಪೂಜ್ಯತೆ ರಾಜಃ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಒಬ್ಬ ವಿದ್ವಾಂಸನನ್ನ ಇನ್ನೊಬ್ಬ ಮಹಾರಾಜನನ್ನ ನೀವು ಸರಿದೂಗಿಸಿ ನೋಡಬೇಡಿ. ಇಬ್ಬರಿಗೆ ಯಾಕೆ ಮಹಾರಾಜ ದೊಡ್ಡವನು ಅಂತ ನಾವು ಭಾವಿಸುವ ಹಾಗಿಲ್ಲ. ಮಹಾರಾಜ ಏನಾಗಿರ್ತಾನೆ ಅಂತ ಹೇಳಿದ್ರೆ ಅವನ ಪ್ರಾಂತ್ಯಕ್ಕೆ ಮಾತ್ರ ಆತ ಮಹಾರಾಜನಾಗಿರ್ತಾನೆ. ಆದ್ರೆ ಒಬ್ಬ ವಿದ್ವಾಂಸ ಹೇಗಿರ್ತಾನೆ ಅಂತ ಹೇಳಿದ್ರೆ ನೈವ ತುಲ್ಯಂ ಕದಾಚನ, ನೀವು ಅವರಿಬ್ಬರನ್ನು ಸಹ ಸರಿ ಅಂತ ನೀವು ತೂಕ ಮಾಡಿ ನೋಡಬಾರ್ದು. ಸ್ವದೇಶೇ ಪೂಜ್ಯತೆ ರಾಜ, ಒಬ್ಬ ರಾಜ ಕೇವಲ ತನ್ನ ಸ್ವದೇಶದಲ್ಲಿ ತನ್ನ ರಾಜ್ಯದಲ್ಲಿ ಮಾತ್ರ ಗೌರವಿಸಲ್ಪಡ್ತಾನೆ. ಇವತ್ತು ಸಾಧಾರಣ MLA ನಮ್ಮ ಕ್ಷೇತ್ರಕ್ಕೆ ಮಾತ್ರ ಅವ್ರ MLA, ಹೊರಗಡೆ ಹೋದ ತಕ್ಷಣ ಅವ್ರಿಗೆ ಆ MLA ಸ್ಥಾನದ ಅಥವಾ ಆ ಶಕ್ತಿ ಇರೋದಿಲ್ಲ. ಆದ್ರೆ ಒಬ್ಬ ವಿದ್ವಾಂಸ ಇದ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇವತ್ತು ಇಡೀ ಜಗತ್ತಿನಾದ್ಯಂತ ಎಲ್ಲ ನಮ್ಮ ನೂತನರಂತಹ ಸಾಫ್ಟ್ವೇರ್ ಇದರಲ್ಲಿ ಕೆಲಸ ಮಾಡಿದಂಥವ್ರು ಮತ್ತು ಇಡೀ ಜಗತ್ತನ್ನ ಆರ್ಥಿಕವಾಗಿ ಎಲ್ಲ ಇವತ್ತು ಮುಂಚೂಣಿಯಲ್ಲಿರ್ತಕ್ಕಂಥ ಕಂಪನಿಗಳ ಯಾರಾದರೂ CEO-ಗಳಿರ್ಬೋದು ಅಥವಾ ಅದರ ಪ್ರಮುಖರಿರ್ಬೋದು, ಯಾರು ಅಂತ ಕೇಳಿದಾಗ ನಿಮ್ಗೆಲ್ಲ ಸಂತೋಷ ಕೊಡುತ್ತೆ, ಅವರೆಲ್ಲರೂ ಭಾರತೀಯರು ಅನ್ನುವಂಥದ್ದು. ಅಂತಹ ಸ್ಥಾನವನ್ನು ಹೇಗೆ ಪಡ್ಕೋಬಹುದು ಅಂತ ಹೇಳಿದ್ರೆ ಅದೊಬ್ಬ ವಿದ್ವಾಂಸನಾಗಿದ್ದಾಗ ಮಾತ್ರ ಪಡ್ಕೊಳ್ಳಿಕ್ಕೆ ಸಾಧ್ಯ. ಅಂತಹ ವಿದ್ಯೆ ಅಂದ್ರೆ ನೀವು ಪಡೆಯುವಂಥ ವಿದ್ಯೆಯು ಹೇಗಿರ್ಬೇಕು ಅಂತ ಹೇಳಿದ್ರೆ, ಎಷ್ಟು ಮೌಲಿಕವಾಗಿ ಅಲ್ಲಮ ಪ್ರಭುಗಳು ಒಂದು ಮಾತು ಹೇಳ್ತಾರೆ, ಬಹಳ ಒಳ್ಳೆ ಮಾತದು. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ. ಅಂದ್ರೆ ಭೂಮಿ, ಹೇಮ, ಕಾಮಿನಿ ಇವೆಲ್ಲವೂ ಸಹ ಪ್ರಾಪ್ತ ವಯಸ್ಸು ಬರಬೇಕಾದ್ರೆ ಅವೆಲ್ಲವೂ ತನ್ನಿಂದ ತಾನೇ ಲಭ್ಯ ಆಗುತ್ತೆ. ಭೂಮಿ ಲಭ್ಯ ಆಗುತ್ತೆ, ಸಂಪತ್ತು ಲಭ್ಯ ಆಗುತ್ತೆ, ನಂತರ ಪ್ರಾಪ್ತ ವಯಸ್ಸಿಗೆ ಬಂದ ತಕ್ಷಣ ನಿಮಗೆ ಲಗ್ನ ಆಗುತ್ತೆ. ಇವೆಲ್ಲವೂ ತನ್ನಷ್ಟಕ್ಕೆ ತಾನೇ ಬರ್ತದೆ. ಮುಂದುವರೆದು ಹೇಳ್ತಾರೆ ಅಂತ ಒಳ್ಳೆ ಮಾತು ಅಂದ್ರೆ, ನಿನ್ನೊಡವೆ ಎಂಬುದು ಜ್ಞಾನ ರತ್ನ ಅಂತ ಹೇಳ್ತಾರೆ. ನಿನ್ನ ಸಂಪತ್ತು ಏನಾದ್ರೂ ಇದ್ರೆ ಅದು ಜ್ಞಾನವನ್ನು ಪಡೆದುಕೊಳ್ಳುವಂಥದ್ದು. ಅಂದ್ರೆ ಈಗ ಜ್ಞಾನವನ್ನು ಪಡೆದುಕೊಂಡಂಥವ್ರೆಲ್ಲರೂ ಶ್ರೀಮಂತರ, ಅವರೆಲ್ಲರೂ ಸಹ ಸಮಾಜಕ್ಕೆ ಒಳ್ಳೆಯವರ ಅಂತ ಹೇಳುವಂತಹ ಭಾವ ಬಂದರೆ ಮುಂದುವರೆದು ಹೇಳ್ತಾರೆ, ಇಂತಪ್ಪ ಜ್ಞಾನರತ್ನವ ಕೆಡಗೊಡದೆ ನೀವು ಪಡೆದಂತ ಶಿಕ್ಷಣವನ್ನ ಸಮರ್ಪಕವಾಗಿ ಸಮಾಜಮುಖಿಗೊಳಿಸಿ ನೀವು, ಯಾಕೆಂತ ಹೇಳಿದ್ರೆ ಇವತ್ತು ಅವ್ರು ಪಡೆದಂತ ಶಿಕ್ಷಣವನ್ನು ಹೇಗೆ ಸಮಾಜಮುಖಿಗೊಳಿಸಿದ್ದಾರೆ ಅಂತ ಹೇಳಲಿಕ್ಕೆ ನಮಗೆ ಪೊನ್ನಣ್ಣನವರೇ ಸಾಕ್ಷಿ. ಆ ರೀತಿಯಾದಂತಹ ಅದನ್ನು ನಿಮ್ಮ ಶಿಕ್ಷಣವನ್ನು ಸಮಾಜಮುಖಿಗೊಳಿಸಿ ಆ ಸಮಾಜದಲ್ಲಿ ಬರುವಂತಹ ಬೆಳೆ ಏನಿದೆ, ಫಸಲೇನಿದೆ, ಇಂತಪ್ಪ ಜ್ಞಾನರತ್ನವ ಕೆಡಗೊಡದೆ ನೀನ್ ಅಲಂಕರಿಸಿದೆಯಾದಡೆ ನಿನಗಿಂತ ಸಿರಿವಂತರಾರೂ ಇಲ್ಲ ಅಂತ ಹೇಳ್ತಾರೆ. ಅಂತಹ ಜ್ಞಾನವನ್ನು ನಾವು ಪಡ್ಕೊಳ್ಬೇಕಾಗತ್ತೆ ಇವತ್ತು. ಅದು ವಿಶೇಷವಾಗಿ ಅವರ ಗಮನ ಇರ್ತಕ್ಕಂಥದ್ದು ಎಷ್ಟು ನಾವು ಬೆಲೆ ಕೊಡಬೇಕು ಅಂದ್ರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು. ಬಹಳ ಹಿಂದೆ ನಮ್ಮ ಕೊಡಗಿನ ಶಿಕ್ಷಣ ತಜ್ಞರಾಗಿರ್ತಕ್ಕಂತಹ ಡಾಕ್ಟರ್ MM ಚೆಂಗಪ್ಪನವರು ಅವ್ರ ಮನೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ನಾನು ಕೇಳಿದೆ ಅವ್ರನ್ನ ಒಂದ್ ದಿವಸ ಸುಮ್ಮನೆ ಹಾಗೇನೆ, ನೀವೇಕೆ ಬರೀ ಬಾಲಿಕಾ ಪ್ರೌಢಶಾಲೆಗಳನ್ನ, ಮಹಿಳಾ ಕಾಲೇಜುಗಳನ್ನ ಪ್ರಾರಂಭ ಮಾಡಿದಿರಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನನಗೆ ಪ್ರೇರಣೆ ಯಾರು ಅಂತ ಹೇಳಿದ್ರೆ ಜಯಪ್ರಕಾಶ್ ನಾರಾಯಣರವರು ಅಂತ ಹೇಳ್ತಾರೆ. ಅವರು ಇವತ್ತು ಲೋಕನಾಯಕ್ ಜಯಪ್ರಕಾಶ್ ನಾರಾಯಣ್ ಅಂತ ಏನು ಹೇಳ್ತೀವಿ ನಾವು, ಅವ್ರು ನಮಗೆ ಪ್ರೇರಣೆ, ಶಕ್ತಿ ತುಂಬಿದಂಥವ್ರು. ಯಾತಕ್ಕೆ ಅಂತ ಕೇಳಿದಾಗ ನಾನೊಂದ್ಸಲ ಅವ್ರ ಮನೆಗೆ ಹೋಗಿದ್ದೆ, ನಾನು ನನ್ನ ಹೆಂಡತಿ ಇಬ್ಬರು ಹೋಗಿದ್ವಿ.
ಅವಾಗ ಇಡೀ ದೇಶದಲ್ಲಿ ತುರ್ತು ಪರಿಸ್ಥಿತಿಯ ತರುವಾಯ ಬಹಳ ದೊಡ್ಡ ಒಂದು ಆಂದೋಲನ ನಡೀತಾ ಇತ್ತು. ನಾನು ಏನು ಭಾವಿಸಿದ್ದೆ ಅಂತ ಹೇಳಿದ್ರೆ, ಅವ್ರು ಎಂಥ ಒಂದು ಐಷಾರಾಮಿ ಬದುಕನ್ನು ಅವರು ಬದುಕ್ತಾ ಇರ್ಬೋದು ಅಂತ ಯೋಚನೆ ಮಾಡ್ಕೊಂಡು ಅವ್ರ ಮನೆಗೆ ಹೋದೆ. ನಾನು ಹೋದಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಬರೀ ಒಂದು ಮರದ ಕುರ್ಚಿ ಇತ್ತು. ಯಾರೇ ಹೋಗ್ಬೇಕಾದ್ರೂ ಅವ್ರು ಕೂರ್ಲಿಕ್ಕೆ ಎದುರುಗಡೆಗೆ ಒಂದು ಜಮಖಾನ ಇತ್ತು. ನಾವು ಯಾರೇ ಹೋದ್ರೂ ಸಹ ಕೆಳಗಡೆ ಜಮಖಾನ ಮೇಲೆ ಕೂರ್ಬೇಕಿತ್ತು, ಕುಳಿತು ಮಾತನಾಡ್ಕೊಂಡು ಬರಬೇಕಾಗಿತ್ತು. ಇಂತಹ ಒಬ್ಬ ವ್ಯಕ್ತಿ ಆ ಎತ್ತರಕ್ಕೆ ಬೆಳೆದು ಸಹ ಇಂತಹ ಒಂದು ಸಿಂಪಲ್ ಲೈಫ್, ಸಾಮಾನ್ಯ ಜೀವನವನ್ನು ಬದುಕುವಂಥ ಒಬ್ಬ ವ್ಯಕ್ತಿಯ ಹೆಸರನ್ನು ನಾನು ಸಾಕಾರಗೊಳಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಆ ಒಂದು JP ಸ್ಕೂಲ್ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಯಲ್ಲಿ ಮಾಡ್ತಾರೆ. ಅವರು ಜಯಪ್ರಕಾಶ್ ನಾರಾಯಣ್ ಸ್ಕೂಲ್ ಅಂತ ಹೇಳ್ಬಿಟ್ಟು ಈ ಮಹಿಳೆ ಬರೀ ಹೆಣ್ಣು ಮಕ್ಕಳಿಗೆ ಅಂತ ಮಾಡಿದ್ರೆ ಈಗ ಅವೆಲ್ಲ ಕೋ ಎಜುಕೇಶನ್ ಆಗಿದೆ. ಅಂದ್ರೆ ನಮ್ಮ ಉದ್ದೇಶ ಏನಿರಬೇಕು ಅಂತ ಹೇಳಿದ್ರೆ, ಅದು ವಿಶೇಷವಾಗಿ ತಾಯಂದ್ರು ಏನಾದರೂ ಪ್ರಬುದ್ಧರಾದ್ರೆ, ಅವರೆಲ್ಲ ಬುದ್ಧಿವಂತರಾದ್ರೆ ಒಂದು ಇಡೀ ಸಾಮಾಜಿಕ ವ್ಯವಸ್ಥೆಯನ್ನ ತುಂಬಾ ಚೆನ್ನಾಗಿ ನಡೆಸಬಹುದು ಅಂತ ಹೇಳಲಿಕ್ಕೆ, ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಶಿಕ್ಷಣಕ್ಕೆ ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ವಿದ್ಯಾನಿಧಿಯನ್ನು ಸ್ಥಾಪನೆ ಮಾಡಿ ತಮ್ಗೆಲ್ರಿಗೂ ಸಹ ಕೊಡಮಾಡ್ತಾ ಇದ್ದಾರೆ. ತಾವೆಲ್ಲರೂ ಇದನ್ನ ಪಡ್ಕೊಳ್ತಕ್ಕಂಥವ್ರು, ಆಗ್ಲೇ ಚಿದ್ವಿಲಾಸರು ಒಂದು ಮಾತು ಹೇಳಿದ್ರು, ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕೃತಜ್ಞತೆ ಅನ್ನುವಂಥದ್ದು ಇರುತ್ತೆ. ನಾವೆಲ್ಲರೂ ಸಹ ನಾವು ಪಡೆದುಕೊಂಡಂತ ಎಲ್ಲವನ್ನೂ ನಾವು ತಿರುಗಿಸ್ಬೇಕು ಅಂತ ಏನಿಲ್ಲ, ಎಲ್ಲವನ್ನೂ ತೀರಿಸ್ಬೇಕು ಅಂತ ಏನಿಲ್ಲ. ಆದ್ರೆ ನಾವು ಪಡ್ಕೊಂಡಂತಹ ಉಪಕಾರ ಏನಿದೆ, ಆ ಉಪಕಾರ ಸ್ಮರಣೆ ಅನ್ನುವಂಥದ್ದು ಏನಿದೆ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಸದಾಕಾಲವೂ ಅದನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ, ಆ ಮಾನವೀಯ ಅಂತಃಕರಣ ಇಲ್ಲದೆ ಇರತಕ್ಕಂಥ ಶಿಕ್ಷಣ ಏನಿದೆ, ಅದು ಹೇಗೆ ಮೌಲ್ಯ ಅಲ್ವೋ, ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಆ ಮಾನವೀಯ ಅಂತಃಕರಣ ಅನ್ನುವಂಥದ್ದು ಇರಲೇಬೇಕು. ರತನ್ ಟಾಟಾ ಒಂದ್ಸಲ ಹೋಗ್ತಾ ಇರ್ತಾರೆ, ಮುಂಬೈನ ರಸ್ತೆಗಳಲ್ಲಿ ಹೋಗ್ತಾ ಇರ್ಬೇಕಾದ್ರೆ ತಮ್ಮ ಇಂಡಿಗೋನ ಯಾವುದೋ ಒಂದು ಕಾರಲ್ಲಿ ಹೋಗ್ತಾ ಇರ್ತಾರೆ. ಎದುರುಗಡೆ ಸ್ಕೂಟರ್ಲ್ಲಿ ಬರ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ತನ್ನ 2 ಮಕ್ಕಳನ್ನ ಮತ್ತು ಹೆಂಡತಿಯನ್ನ ಇವ್ರನ್ನೆಲ್ಲ ಕೂರಿಸ್ಕೊಂಡು 4 ಜನ ಮಳೆಯಲ್ಲಿ ನೆನೀತಾ ಇರ್ತಾರೆ. ನಾನು ಯಾತಕ್ಕೆ ಇವ್ರಿಗೋಸ್ಕರ ಒಂದು ಕಾರ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ನ್ಯಾನೋ ಕಾರ್ ಮಾಡ್ತಾರೆ ಅವರು. ಅಂದ್ರೆ ಒಬ್ಬ ದೂರದೃಷ್ಟಿ ಇರ್ತಕ್ಕಂಥ ವ್ಯಕ್ತಿಗೆ ಏನಪ್ಪಾ ಅಂತಂದ್ರೆ, ಮಾನವೀಯ ಅಂತಃಕರಣ ಇರ್ತಕ್ಕಂಥ ವ್ಯಕ್ತಿಗೆ ನಾನು ಮತ್ತು ನನ್ನ ಸಮಾಜ ಎಲ್ಲವೂ ಸಹ ಸುಭಿಕ್ಷವಾಗಿರ್ಬೇಕು, ಸುಸ್ಥಿತಿಯಲ್ಲಿರ್ಬೇಕು ಅನ್ನುವಂಥ ಭಾವನೆ ಇರ್ತದೆ. ಆ ರೀತಿಯಾಗಿ ತನ್ನ ಪರಿಸರದಲ್ಲಿರ್ತಕ್ಕಂಥ, ತನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಸಹ ಅತ್ಯಂತ ಯಶಸ್ವಿಯಾಗಿ ಮತ್ತೊಬ್ಬ ಸುಶಿಕ್ಷಿತರಾಗಿ ಒಂದು ಒಳ್ಳೆ ಸಮಾಜವನ್ನು ಕಾಣಬೇಕು ಅನ್ನುವಂಥ ಆ ದೂರದೃಷ್ಟಿಯ ಕನಸೇನಿದೆ, ಅದು ನಿಜವಾಗಿಯೂ ಸಹ ನಾವೆಲ್ಲರೂ ಸಹ ಅಭಿಮಾನ ಪಡ್ತಕ್ಕಂಥದ್ದು. ಅಂತಹ ಒಂದು ಹೃದಯವನ್ನ, ಅಂತಃಚಕ್ಷುವನ್ನು, ಯಾಕೆಂದ್ರೆ ನಮ್ಗೆಲ್ರಿಗೂ ಸಹ ಚಕ್ಷು ಇದೆ, ಹೊರಗಡೆ ಎಲ್ರಿಗೂ ಕಣ್ಣಿದೆ. ಆದ್ರೆ ಅಂತಃಚಕ್ಷು ಅನ್ನುವಂಥದ್ದು ಏನಿದೆ, ಅಂತರಂಗದ ಕಣ್ಣುಗಳನ್ನು ಹೊಂದಿರತಕ್ಕಂಥ ಒಬ್ಬರು ಶಾಸಕರು ನಮ್ಮ ಮಧ್ಯೆ ಇದ್ದಾರೆ ಅನ್ನುವಂಥದ್ದೇ ನಮಗೆಲ್ಲ ಅತ್ಯಂತ ಸಂತೋಷ ಪಡ್ತಕ್ಕಂಥ ಸಂಗತಿ. ಅವರು ಬಂದ ತರುವಾಯದಲ್ಲಿ ಸಾಕಷ್ಟು ರೀತಿ ಅವ್ರು ಹೇಳಿದ್ರು, ಆಗಲೇ ಚಿದ್ವಿಲಾಸರು ರಾಜಕಾರಣ ಮಾತನಾಡೋದಿಲ್ಲ ಅಂತ. ರಾಜಕಾರಣ ಅಲ್ಲ ಮಾಡಿರುವಂತಹ, ಯಾಕೆ ಅಂತ ಹೇಳಿದ್ರೆ ಯಾವುದೇ ಗುಣಕ್ಕೆ ಮತ್ಸರ ಇಲ್ಲ ಅಂತ ಒಂದು ಗಾದೆ. ಯಾವುದೇ ಒಬ್ಬ ವ್ಯಕ್ತಿಯ ಸಾಧನೆ ಅಥವಾ ಅವ್ರು ಮಾಡ್ತಾ ಇರ್ತಕ್ಕಂಥ ಕರ್ತವ್ಯವನ್ನು ನಾವು ಗೌರವಿಸುವಂಥದ್ದು ಏನಿದೆ, ಅದು ಸಮಾಜದ ಆದ್ಯ ಕರ್ತವ್ಯ. ಗುಣಕ್ಕೆ ಮತ್ಸರ ಬೇಡ. ಈ ಭಾಗದಲ್ಲಿ ಅದೆಷ್ಟು ಕೆಲಸಗಳಾಗಿದೆ ಅನ್ನುವಂಥದ್ದು ನಾವೆಲ್ಲ ಭಾವಿಸಿ, ನಮ್ಮ ವಿರಾಜಪೇಟೆ ನಗರದಲ್ಲಿದ್ದಂತಹ ಒಂದು ತಾಲೂಕು ಮಟ್ಟದ ಒಂದು ಆಸ್ಪತ್ರೆ ಇವತ್ತು 100 ಕೋಟಿ ರೂಪಾಯಿಗಳ ಹಂತದಲ್ಲಿ ಅದು ಜಿಲ್ಲಾಸ್ಪತ್ರೆಯಾಗಿ ಪರಿವರ್ತನೆ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ನಮ್ಮ ಭಾಗದಲ್ಲೇ 100-200 ಕೋಟಿ ರೂಪಾಯಿಗಳ ರಸ್ತೆಗಳ ಕೆಲಸಗಳಾಗ್ತಾ ಇರ್ತಕ್ಕಂಥದ್ದು, ಗ್ರಾಮೀಣ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥದ್ದು, ಇವೆಲ್ಲವೂ ಸಹ ಕಣ್ಣಿಗೆ ಗೋಚರಿಸುವಂಥದ್ದು. ಹಾಗಾಗಿ ಅವರು ಈ ರೀತಿಯಾಗಿರ್ತಕ್ಕಂಥ ಕೆಲಸಗಳಿಗೆ ತಾಯಿ ಜಗನ್ಮಾತೆ, ಮಾತೆ ಕಾವೇರಿ ಸದಾಕಾಲವೂ ಅವರಿಗೆ ಶಕ್ತಿಯನ್ನು ತುಂಬಲಿ. ಅದೇ ಪ್ರಕಾರ ಈ ಒಂದು ಶಿಕ್ಷಣ ಸಂಸ್ಥೆಯಿಂದ ಅಥವಾ ಈ ಒಂದು ದತ್ತಿ ನಿಧಿಯಿಂದ ಏನು ಪಡ್ಕೊಳ್ತಾರೆ ವಿದ್ಯಾರ್ಥಿಗಳು, ಅವರೆಲ್ಲರೂ ಸಹ ಸಮಾಜದ ಪ್ರತಿಷ್ಠಿತ ವ್ಯಕ್ತಿಗಳಾಗಿ, ಯಾತಕ್ಕೆ ಅಂತಂದ್ರೆ ಸ್ಕಾಲರ್ಶಿಪ್ ಮೊದಲೆಲ್ಲ 50 ರೂಪಾಯಿ, 75 ರೂಪಾಯಿ, 150 ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು. ಆ 150 ರೂಪಾಯಿ ಸ್ಕಾಲರ್ಶಿಪ್ ಅನ್ನು ತೆಗೆದುಕೊಂಡು ಅದನ್ನ ಎಷ್ಟು ಕಾಲಗಳವರೆಗೆ ಸ್ಮರಣೆ ಮಾಡ್ತಾ ಇದ್ದಂತಹ ವಿದ್ಯಾರ್ಥಿಗಳನ್ನು ನಾವು ಗಮನಿಸಿದ್ದೇವೆ. ಇವತ್ತು 10,000 ರೂಪಾಯಿಗಳನ್ನ ಕೊಡ್ತಾರೆ ಒಬ್ಬ ವಿದ್ಯಾರ್ಥಿಗೆ. ಅದು 3 ವರ್ಷ ಪದವಿ ಮಾಡ್ತಾನೆ ಅಂದ್ರೆ 3 ವರ್ಷಗಳ ಕಾಲವೂ ಕೊಡ್ತಕ್ಕಂಥದ್ದು ಸಾಮಾನ್ಯ ವಿಷಯ ಏನಲ್ಲ. ಹಾಗಾಗಿ ನೀವು ಪಡೆದುಕೊಳ್ಳುವಂತಹ ಶಿಕ್ಷಣ ಏನಿದೆ ಅದನ್ನು ಮತ್ತೆ ತಾವು ಪುನಃ ಸಮಾಜಕ್ಕೆ ಸಮರ್ಪಿಸುವಂತಹ ಆ ಒಂದು ಪಡೆದಂತಹ ಋಣ ಏನಿದೆ, ಸಮಾಜದ ಋಣ ಏನಿದೆ, ಇವರು ಕೊಟ್ಟಂತಹ ಆ ಒಂದು ವಿದ್ಯಾನಿಧಿ, ನೀವು ಬಹಳ ಎತ್ತರಕ್ಕೆ ಬೆಳೆದು UPSC ಯಲ್ಲೆಲ್ಲ ಪಾಸ್ ಆಗಿ ನಂತರ ಬಂದು ನೀವು ಕೊಟ್ಟಂತಹ ಸ್ಕಾಲರ್ಶಿಪ್ ಹಣದಲ್ಲಿ ನಾನು ಇವತ್ತೇನಾದ್ರೂ UPSC ಮಾಡಿದ್ದೇನೆ ಅಂತ ಹೇಳಿದ್ರೆ ಬಹುಶಃ ನೀವು ಯಾವುದೇ ಸಂಪತ್ತನ್ನು ಅವ್ರಿಗೆ ಕೊಡೋದು ಬೇಡ, ಅದಕ್ಕೆ ಅವರಿಗೆ ಸಿಗುವಂತ ಆತ್ಮತೃಪ್ತಿ ಏನಿದೆ, ಸಂತೋಷ ಏನಿದೆ, ಅದು ಬಹುಶಃ ಯಾವುದ್ರಲ್ಲೂ ಲಭ್ಯ ಆಗ್ಲಿಕ್ಕಿಲ್ಲ ಅನ್ನುವಂತ ಮಾತನ್ನು ಹೇಳೋದ್ರ ಜೊತೆಗೆ, ಇದೀಗ ತಾನೇ ಆಗ್ಲೇ ಚಿದ್ವಿಲಾಸರು ಹೇಳಿದಾಗೆ ಅವ್ರು ಯಾವತ್ತೂ ಕೋಪಗೊಂಡಿರೋದನ್ನೇ ನಾನು ನೋಡಿಲ್ಲ, ಯಾರನ್ನ, ಪೊನ್ನಣ್ಣನವ್ರನ್ನ.
ಅವರು ಒಬ್ಬ ಒಳ್ಳೆ ಕೇಳುಗ. ಯಾರು ಏನೇ ಹೇಳಿ ಅವೆಲ್ಲವನ್ನು ಸಹ ಮನನ ಮಾಡ್ಕೊಳ್ತಾರೆ, ಯಾವುದು ಸರಿ ಅದನ್ನು ಕಾರ್ಯರೂಪಗೊಳಿಸ್ತಾರೆ. ಹಾಗಾಗಿ ಕೊಡಗಿಗೆ ಒಬ್ಬ ಮಿನಿಸ್ಟರ್ ಪದವಿ ಬೇಕು, ಇಲ್ಲಿಗೆ ಮಿನಿಸ್ಟರ್ ಪೋಸ್ಟ್ ಬೇಕು ಅನ್ನುವಂಥದ್ದನ್ನು ಸಹ ಒಂದು ಸಾತ್ವಿಕವಾದಂತಹ ಕೋಪದಿಂದ ಹೊರಗಡೆ ಹಾಕಿದ್ದಾರೆ ಅಷ್ಟೇನೆ. ಅದನ್ನು ಕೋಪ ಅಲ್ಲ, ಸಾತ್ವಿಕವಾದಂಥ ಒಂದು ಭಾವದಿಂದ ಅದನ್ನು ಇಲ್ಲ ಕೊಡಲೇಬೇಕು. ಯಾಕೆಂದ್ರೆ ಕಳೆದ 25-30 ವರ್ಷಗಳಿಂದ ಇಲ್ಲಿಗೆ ವಂಚಿತರಾಗಿದೆ ಈ ಜಿಲ್ಲೆ ಅನ್ನುವಂತಹ ಇದನ್ನು. ಯಾಕೆ ಅಂತ ಹೇಳಿದ್ರೆ ಬಹಳ ಪ್ರಾಕೃತಿಕವಾಗಿರ್ತಕ್ಕಂಥ ಸವಾಲುಗಳನ್ನು ಎದುರಿಸ್ತಾ ಇರತಕ್ಕಂಥ ಜಿಲ್ಲೆ ಇದು. ಹಾಗಾಗಿ ಆ ಪ್ರಾಕೃತಿಕ ಸವಾಲುಗಳಿಗೆ ಅದೇ ರೀತಿಯಾಗಿರ್ತಕ್ಕಂಥ ಅವಕಾಶಗಳು ಲಭ್ಯ ಆಗುವಂಥದ್ದು ಬಹಳ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಸಂಗತಿ. ಅಂತಹ ಒಂದು ಪುಣ್ಯ ಕೆಲಸವನ್ನು ಮಾಡ್ತಾ ಇರೋದ್ರ ಜೊತೆಗೆ ಅದ್ರ ಜೊತೆಗೆ ಈ ಒಂದು ಕ್ಷೇತ್ರದ ಜೊತೆಗೆ ಈ ಒಂದು ಕೆಲಸವೂ ಸಹ ಅಷ್ಟೇ ಪವಿತ್ರವಾದ ಕೆಲಸ ಅನ್ನುವಂತಹ ಭಾವ ಇಟ್ಕೊಂಡು ಇವತ್ತು ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ನಿನ್ನೆ ದೂರವಾಣಿ ಮೂಲಕ ಸಂಪರ್ಕ ಮಾಡಿ ನೀವು ಬರಬೇಕು ಈ ಕಾರ್ಯಕ್ರಮಕ್ಕೆ ಅಂತ ಬಹಳ ಸಂತೋಷ ಆಯಿತು. ಬಹಳ ಅತ್ಯಂತ ಸಂತೋಷದಿಂದ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ಕೆ ಬಂದಿದ್ದೇವೆ. ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ, ನೆರೆದಂಥ ಎಲ್ಲ ಸಾರ್ವಜನಿಕರಿಗೆ, ಮಾಧ್ಯಮದ ಸಂಮಿತ್ರರಿಗೆ ಎಲ್ಲರಿಗೂ ಸಹ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶಿವಂಭಯ. ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.